ಹೊರಗೆ ವಿಶ್ವದಿನಾಚೆ ದೂರದಲ್ಲಿ ನೀಲದಲ್ಲಿ, ಒಳಗೆ ಹೃತ್ಕೂಪದಾಳದಲ್ಲಿ ಮುಸಕಿನಲಿ, ನೆಲೆಗಳಿಂತೆರಡು ಮೂಲ ರಹಸ್ಯ ಕವುಗಳುಲಿ, ಕಲೆ ತಂದು ನೀ ಜ್ಞಾನಿ ಮಂಕುತಿಮ್ಮ. ನಮಗೆ ಈ ಪ್ರಪಂಚದಲ್ಲಿರುವಂತಹ ಸತ್ಯ ಯಾವತ್ತಿದ್ರೂ ಒಂದೇನೆ. ಆದರೆ ಆ ಸತ್ಯವನ್ನು ಹೇಳುವಂತಹ ಧ್ವನಿ ಮಾತ್ರ ಎರಡಿದೆ. ಒಂದು ಎಲ್ಲೋ ದೂರದಲ್ಲಿ ನೀಲಿ ಆಕಾಶದಲ್ಲಿ ಕೇಳಿಸುವಂತಹ ಆ ಪರಮಾತ್ಮನ ಧ್ವನಿ ಆದರೆ, ಇನ್ನೊಂದು ಅಂದರೆ ಅದು ಕೂಡ ತುಂಬ ರಹಸ್ಯವಾದ ಧ್ವನಿ. ಇನ್ನೊಂದು ನಮ್ಮ ಮನಸ್ಸೊಳಗಡೆನೇ ಇರುವಂತಹ, ನಮ್ಮ ಒಳಗಡೆನೇ ಇರುವಂತಹ ನಮ್ಮ ಆತ್ಮದ ಧ್ವನಿ. ಇದು ತುಂಬ ಮಸ್ಕಾಗಿದೆಯಂತೆ. ಇದನ್ನು ನಾವು ಸ್ವಲ್ಪ ಮೋಡವನ್ನು ಕವಿದು ನಮ್ಮ ಆತ್ಮದ ಅಂತರಾಳಕ್ಕೆ ಇಳಿದು ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಆ ಸತ್ಯದ ಅರಿವಾಗತ್ತೆ ಅಂತ. ಮತ್ತು ಇನ್ನು ಪರಮಾತ್ಮನ ಧ್ವನಿಯು ಕೂಡ ತುಂಬ ರಹಸ್ಯವಾದದ್ದು. ಅದಕ್ಕೆ ಅದರದ್ದೇ ಆದಂತಹ ಒಂದು ನಾವು ಶಿಸ್ತಿನಿಂದ ಮತ್ತು ನಿಷ್ಠೆಯಿಂದ ಅದನ್ನು ಆ ಪರಮಾತ್ಮನ ಧ್ವನಿಯನ್ನು ಕೂಡ ನಾವು ಕೇಳಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಈ ಎರಡೂ ಧ್ವನಿಗಳಿಂದ ನಮಗೆ ಏನು ಸತ್ಯದ ಅರಿವಾಗತ್ತೆ, ಆ ಸತ್ಯದ ಅರಿವಾದಾಗಲೇ ನೀನು ನಿಜವಾದ ಜ್ಞಾನಿ ಆಗ್ತೀಯ ಅನ್ನೋದನ್ನು ಗುಂಡಪ್ಪನವ್ರು ಈ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಆಧ್ಯಾತ್ಮಿಕವಾಗಿ ಆತ್ಮ ಪರಮಾತ್ಮ ಒಂದೇ ಅಥವಾ ಆತ್ಮ ಪರಮಾತ್ಮ ಬೇರೆ, ಈ ರೀತಿ ಬೇರೆ ಬೇರೆ ಉದಾಹರಣೆಗಳೆಲ್ಲ ಇದೆ ನಮಗೆ. ಅಂದರೆ ಬೇರೆ ಬೇರೆ ವೇದಾಂತಗಳಿದೆ. ಆದರೆ ಈ ಎರಡೂ ಹೇಳುವಂತಹ ಸತ್ಯ ಒಂದೇ. ಆ ಸತ್ಯವನ್ನು ಹುಡುಕುವಂಥ ಪ್ರಯತ್ನವನ್ನು ನಾವು ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಮಸ್ಕಾರಗಳು.